ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಜೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಮೇ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈ ಮಾಸದಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋಣ ವೀಕ್ಷಕರೇ. ಮೇ 1ನೇ ತಾರೀಕು ಗುರುವಿನ ಪರಿವರ್ತನೆ ಅನ್ನುವಂಥದ್ದು ಮೇಷರಾಶಿಯಿಂದ ವೃಷಭ ರಾಶಿಗೆ ಆಗುವಂಥದ್ದಿರುತ್ತೆ. ಗುರು ವರ್ಷಕ್ಕೊಮ್ಮೆ ಒಂದೊಂದು ರಾಶಿಯನ್ನು ಬದಲಾಯಿಸೋದ್ರಿಂದ ಈ ಮಾಸದಲ್ಲಾಗುವ ಗುರುವಿನ ಪರಿವರ್ತನೆ ಅತ್ಯಂತ ಮಹತ್ತರವಾದದ್ದು. ಹಾಗೆ ಹಲವಾರು ರಾಶಿಗಳಿಗೆ ವಿಶೇಷ ಪ್ರಭಾವಗಳನ್ನು ಬೀರುವಂಥದ್ದಿರುತ್ತೆ. ಈ ಗುರುವಿನ ಪರಿವರ್ತನೆಯ ಜೊತೆಯಲ್ಲೇ ಮಾಸ ಭವಿಷ್ಯಗಳನ್ನು ನೋಡ್ತಾ ಬರೋಣ ವೀಕ್ಷಕರೇ. ಮೇ 10ನೇ ತಾರೀಕು ಬುಧ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 14ನೇ ತಾರೀಕು ಸೂರ್ಯ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 19ನೇ ತಾರೀಕು ಶುಕ್ರ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 3 ಗ್ರಹಗಳು ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾರೆ. 1ನೇ ತಾರೀಕು ಗುರುವಿನ ಪ್ರವೇಶ, 14ನೇ ತಾರೀಕು ಸೂರ್ಯ ವೃಷಭ ರಾಶಿಯ ಪ್ರವೇಶ, 19ನೇ ತಾರೀಕು ಶುಕ್ರ ವೃಷಭ ರಾಶಿಯ ಪ್ರವೇಶ. ಈ ಎಲ್ಲ ಗ್ರಹಗಳ ಪರಿವರ್ತನೆ ಅನ್ನುವಂಥದ್ದು ಮೇ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಮಾಸ ಭವಿಷ್ಯ ಹಾಗೆ ಗುರುವಿನ ಒಂದು ಪರಿವರ್ತನೆ ಯಾವ ರೀತಿಯ ಫಲಾಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಸಿಂಹರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಮೇ 1ನೇ ತಾರೀಕಿನಿಂದ ಮುಕ್ತಾಯ ಆಗುವಂತಹ ಸಮಯ ಇರುತ್ತೆ. ಗುರುಬಲದ ಪ್ರಭಾವಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಸಿಂಹರಾಶಿಯವರಿಗೆ. ಆದರೆ ಗುರು ದಶಮ ಕೇಂದ್ರವನ್ನು ಪ್ರವೇಶ ಮಾಡ್ತಾನೆ. ಕೇಂದ್ರಾಧಿಪತ್ಯದ ದೋಷ ಗುರುವಿಗೆ ಉಂಟಾಗುತ್ತೆ. ಆದರೂ ಕೂಡ ಚಂದ್ರನಿಂದ ಕೇಂದ್ರದಲ್ಲಿ ಗುರು ಬರುವಂಥದ್ದು ಸ್ವಲ್ಪ ಮಟ್ಟಿಗೆ ಶುಭ, ಗಜಕೇಸರಿ ಯೋಗ ಅಂತ ಹೇಳ್ತೇವೆ. ವಿದೇಶ ಪ್ರಯಾಣಗಳು ಅಥವಾ ಪ್ರಯಾಣ ಹೆಚ್ಚಾಗುವಂಥದ್ದು, ವೃತ್ತಿ ಜೀವನದಲ್ಲಿ ಸ್ವಲ್ಪ ಪ್ರಯಾಣಗಳು ಜಾಸ್ತಿ ಆಗುವಂಥದ್ದು, ಈ ರೀತಿಯಾದ ಪರಿವರ್ತನೆಗಳನ್ನೇ ಗುರು ಹೆಚ್ಚಾಗಿ ಕೊಡುವ ಪ್ರಯತ್ನಗಳನ್ನು ಮಾಡ್ತಾನೆ. ಹಾಗೆ ಯಾವುದಾದ್ರೂ ಪ್ರಾಪರ್ಟಿ ಸ್ಥಾನದ ಮೇಲೂ ಅವನ ದೃಷ್ಟಿ ಬೀಳೋದ್ರಿಂದ ಸ್ವಲ್ಪ ಹೆಚ್ಚಿನ ಪ್ರಮಾಣದ ವಾಹನ ಖರೀದಿ ಮಾಡುವಂಥದ್ದು, ವಾಹನಕ್ಕಾಗಿ ಧನವ್ಯಯ ಆಗುವಂಥದ್ದು, ಇದನ್ನೆಲ್ಲ ಗುರು ಹೆಚ್ಚಾಗಿ ಮಾಡ್ತಾನೆ. ಕೇಂದ್ರಾಧಿಪತ್ಯದಲ್ಲಿ ಗುರು ಬಂದಾಗ ಸ್ವಲ್ಪ ನಿರೀಕ್ಷೆಗೂ ಮೀರಿದಂತಹ ವಸ್ತುಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ಗಳನ್ನು ಹೈ ಮಾಡ್ತಾನೆ. ಇದರಿಂದ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಗುತ್ತೆ, ಸ್ವಲ್ಪ ಧನವ್ಯಯ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಉಂಟಾಗೋದಿಲ್ಲ. ಸಿಂಹರಾಶಿಯವರಿಗೆ ಗುರು ಪರಮ ಯೋಗಕಾರಕನಾಗಿರೋದ್ರಿಂದ ಕರ್ಮಸ್ಥಾನಕ್ಕೆ ಬಂದಾಗ ಕರ್ಮದಲ್ಲಿ ಯಶಸ್ಸನ್ನು ಖಂಡಿತ ಕೊಡ್ತಾನೆ. ಸಾಮಾನ್ಯವಾಗಿ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಇರೋದು ಉದ್ಯೋಗದ ಬಗ್ಗೆ. ಯಾಕೆಂದರೆ ಉದ್ಯೋಗದಿಂದ ಆ ವಯಸ್ಸಿನಿಂದ ಕೆಳಗಿರುವವರಿಗೆ ವಿದ್ಯಾರ್ಜನೆಯ ಚಿಂತೆ ಇರುತ್ತೆ, ರಿಟೈರ್ಡ್ ಆದವರಿಗೆ ಆರೋಗ್ಯದ ಚಿಂತೆ ಇರುತ್ತೆ. ಉಳಿದಂತೆ ಈ ಮಧ್ಯದ ವಯಸ್ಸಿನಲ್ಲಿರುವವರಿಗೆ ಉದ್ಯೋಗದ ಬಗ್ಗೆನೇ ಹೆಚ್ಚಾಗಿ ಸಮಸ್ಯೆಗಳು ಉಂಟಾಗುವಂಥದ್ದು. ಈ ಗುರುವಿನ ಪರಿವರ್ತನೆ, ಗುರು ಕರ್ಮ ಉದ್ಯೋಗ ಸ್ಥಾನಕ್ಕೆ ಬರೋದರಿಂದ ಅವನು ಯೋಗಕಾರಕನೂ ಆಗಿರೋದ್ರಿಂದ ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತ ಕೊಡ್ತಾನೆ. ಯಾವುದೇ ಹೆಸರಿಗೆ ಪ್ರಮೋಷನ್, ಬಡ್ತಿ, ಸ್ಥಾನಮಾನ ಇಂಥದ್ದು ಸಿಗದೇ ಇದ್ದರೂ ಕೂಡ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಗುರು ಖಂಡಿತ ಸಹಾಯ ಮಾಡ್ತಾನೆ ಅಂತಲೇ ಹೇಳ್ಬೋದು. ಇದಿಷ್ಟು ಗುರುವಿನ ಬಗ್ಗೆ ಸಿಗುವಂತಹ ವಿಶೇಷವಾದಂತಹ ಫಲಾಫಲಗಳಾಗಿರುತ್ತೆ. ಜೊತೆಯಲ್ಲಿ ಮಾಸ ಭವಿಷ್ಯವನ್ನು ನೋಡೋಣ. ಲಗ್ನ ರಾಶ್ಯಾಧಿಪತಿಯಾದಂತಹ ಸೂರ್ಯ ದಶಮ ಕೇಂದ್ರದಲ್ಲಿ ಗುರುಬ್ರಹ್ಮನ ಯುತಿಯಲ್ಲಿ ಸಂಚಾರ ಮಾಡ್ತಾನೆ. ರವಿ ಗುರು ಇಬ್ಬರು ಪರಮ ಮಿತ್ರರಾಗಿರೋದ್ರಿಂದ ಲಗ್ನಾಧಿಪತಿ ಪಂಚಮಾಧಿಪತಿ ಅಂದರೆ ಕೇಂದ್ರ ಕೋಣಾಧಿಪತಿಗಳು ಕೇಂದ್ರದಲ್ಲಿ ಸೇರುವಂಥದ್ದು ಒಂದು ವಿಶೇಷವಾದಂತಹ ರಾಜಯೋಗ ಅಂತ ಹೇಳ್ತೇವೆ. ಅದು ಮೇ 14ರ ನಂತರದಿಂದ ಆಲ್ಮೋಸ್ಟ್ 1 ತಿಂಗಳ ಕಾಲ ನಡೆಯುವಂಥದ್ದಿರುತ್ತೆ. ಸಿಂಹಲಗ್ನ ಸಿಂಹರಾಶಿಯವರಿಗೆ ಸಂಪೂರ್ಣ ಈ ವರ್ಷದಲ್ಲಿ ಮೇ 14ರಿಂದ ಆಲ್ಮೋಸ್ಟ್ ಜೂನ್ 14ರ ತನಕ ಇರುವಂತಹ ಸಮಯ. ಇಂತಹ ಒಂದು ಮಾಸ ಈ ವರ್ಷದಲ್ಲಿ ಇನ್ನೆಲ್ಲೂ ಸಿಗೋದಿಲ್ಲ. ಹಾಗಾಗಿ ಸಿಂಹರಾಶಿಯವರು ಯಾವುದೇ ಹೆಚ್ಚಿನ ಪ್ರಯತ್ನಗಳಿದ್ದರೆ ಈ ಸಮಯದಲ್ಲಿ ಮಾಡುವಂಥದ್ದು ಸೂಕ್ತ. ಅದರಲ್ಲೂ ಕೂಡ ದೊಡ್ಡ ಪ್ರಮಾಣದ ಸಕ್ಸಸ್ಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ.
ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಎಕ್ಸ್ಪೆಕ್ಟೇಷನ್ಗಳಿದ್ದರೆ, ಕಾಂಟ್ರಾಕ್ಟ್ಗಳಿದ್ದರೆ ಅಥವಾ ಉದ್ಯೋಗಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಇವೆಲ್ಲ ಈ ತಿಂಗಳಲ್ಲಿ ಬಹಳ ಒಂದು ಉನ್ನತ ಸ್ಥಿತಿಗಳಿಗೆ ಬರೋದಕ್ಕೆ ಖಂಡಿತ ಅವಕಾಶಗಳಿರುತ್ತೆ. ಆರೋಗ್ಯದಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಉಂಟಾಗೋದಿಲ್ಲ. ಎರಡನೇ ಮನೆಯನ್ನು ವಾಕ್ಯ ಧನ ದಾಂಪತ್ಯ ಬಂಧು ಅಂತ ಹೇಳ್ತೇವೆ. ದ್ವಿತೀಯ ಭಾವದಲ್ಲಿ ಕೇತುವಿನ ಸಂಚಾರ, ಅವನ ಮೇಲೆ ಕುಜನ ದೃಷ್ಟಿ ಹಾಗೂ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಗುರುದೃಷ್ಟಿಯನ್ನು ಬಹಳ ಶುಭ ಅಂತ ಹೇಳ್ತೇವೆ. ಸ್ವಲ್ಪ ವಾಕ್ಯಗಳಿಂದ ನಿಷ್ಠುರಾಗೋದಕ್ಕೆ ಕುಜ ಸ್ವಲ್ಪ ಕಾರಣನಾಗ್ತಾನೆ. ಕುಜನ ದೃಷ್ಟಿ ಕೇತುವಿನ ಮೇಲೆ ಬೀಳೋದ್ರಿಂದ, ಗುರುದೃಷ್ಟಿ ಕೂಡ ಬೀಳೋದ್ರಿಂದ ವಾಕ್ಯಗಳು ಸ್ವಲ್ಪ ನೇರವಾಗಿರುತ್ತೆ. ಇದು ನಿಷ್ಠುರಗಳಿಗೆ ಕಾರಣ ಆಗುತ್ತೆ ಅಂತ ಹೇಳುತ್ತೆ. ಧನವ್ಯಯಾದರೂ ಕೂಡ ಧನಾಗಮನಗಳಿಗೆ ಖಂಡಿತ ಅವಕಾಶಗಳಿದೆ. ಯಾವುದೇ ಸಮಸ್ಯೆಗಳಿಲ್ಲ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯ. ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಂಡ್ರೆ ಇನ್ನಷ್ಟು ಗುರು ಕೊಡುವಂಥವನಾಗ್ತಾನೆ ಅಂತಲೇ ಹೇಳ್ಬೋದು. ಮೂರನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ, 3ರ ಅಧಿಪತಿಯಾದಂತಹ ಶುಕ್ರ ದಶಮ ಕೇಂದ್ರದಲ್ಲಿರ್ತಾನೆ. ಒಡಹುಟ್ಟುಗಳಲ್ಲಿ ಅಣ್ಣ ತಮ್ಮಂದರಿಗೆ ಸ್ವಲ್ಪ ಆರೋಗ್ಯದ ತೊಂದರೆಗಳಾಗುವಂತಹ ಸಂದರ್ಭಗಳಿರುತ್ತೆ. ಭ್ರಾತೃಕಾರಕನಾದಂತಹ ಕುಜ ಅಷ್ಟಮದಲ್ಲಿ ರಾಹುವಿನ ಯುತಿಯಲ್ಲಿರ್ತಾನೆ. ಮೇ 10ರ ತನಕ ಧನಾಧಿಪತಿ ಬುಧನು ಕೂಡ ಅಷ್ಟಮದಲ್ಲಿ ನೀಚನಾಗಿರ್ತಾನೆ. ಸ್ವಲ್ಪ ಧನಾಗಮನ ವಿಳಂಬ ಆಗುತ್ತೆ. ಈ ಸಮಯದಲ್ಲಿ ಯಾರಿಗೂ ಹಣದ ಸಹಾಯಗಳನ್ನು ಮಾಡದೇ ಇರೋದು ಉತ್ತಮ. ಮೇ 14ರ ತನಕ. ತದನಂತರದಲ್ಲಿ ಸ್ವಲ್ಪ ಪರಿಸ್ಥಿತಿಗಳು ಉತ್ತಮವಾಗುತ್ತೆ ಅಂತ ಹೇಳ್ಬೋದು. ಬರಬೇಕಾಗಿರುವಂತಹ ಹಣಗಳು ಕೂಡ ಸ್ವಲ್ಪ ವಿಳಂಬ ಆಗುವಂತಹ ಸಂದರ್ಭಗಳು ಕೂಡ ಇರುತ್ತೆ ಮೇ 10ರ ತನಕ. ತದನಂತರದಲ್ಲಿ ಖಂಡಿತ ಅಭಿವೃದ್ಧಿಗಳಾಗುತ್ತೆ, ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಒಡಹುಟ್ಟುಗಳಲ್ಲಿ ಅಣ್ಣ ತಮ್ಮಂದರು ಅಕ್ಕ ತಂಗಿಯರಿಗೆ ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳಾಗೋದಕ್ಕೆ ಭ್ರಾತೃಕಾರಕ ಕುಜ ಅಷ್ಟಮದಲ್ಲಿ, ಸೋದರಿ ಕಾರಕ ಬುಧನು ಕೂಡ ಅಷ್ಟಮದಲ್ಲಿರ್ತಾನೆ. ಅಥವಾ ಯಾವುದಾದ್ರೂ ಹಣಕಾಸಿನ ವ್ಯವಹಾರಗಳಿದ್ದರೆ ಮೇ 14ರ ತನಕ ಅವಾಯ್ಡ್ ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ಒಡಹುಟ್ಟುಗಳಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದ ಮನಸ್ತಾಪಗಳು ಉಂಟಾಗೋದಕ್ಕೆ ಕಾರಣವಾಗುತ್ತೆ. 4ನೇ ಮನೆ ವಿದ್ಯೆ, ಮಾತೃ ವಾಹನ, ಸುಖ, ಪ್ರಾಪರ್ಟಿ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ ಆಗುತ್ತೆ. ಯಾಕೆಂದರೆ ಗುರು ಸುಖಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಕರ್ಮದಲ್ಲಿದ್ದು ಗುರು ಸುಖಸ್ಥಾನವನ್ನು ನೋಡಿದರೆ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ವಾಹನದ ಇಂಟ್ರೆಸ್ಟ್ಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ವೆಹಿಕಲ್ ಮೇಲಿನ ಇಂಟ್ರೆಸ್ಟ್ಗಳು ಜಾಸ್ತಿ ಆಗುತ್ತೆ. ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನಗಳು ಕಡಿಮೆ ಆಗುವಂತಹ ಸಂದರ್ಭಗಳಿರುತ್ತೆ. ಇದಕ್ಕೆ ಗುರು ಆರಾಧನೆ ಮಾಡುವಂಥದ್ದು ತುಂಬ ಅಗತ್ಯ. ನೋಡಿ, ಗುರುಬಲ ಇಲ್ಲದೆ ಇದ್ದಾಗ ವೈಯಕ್ತಿಕವಾಗಿ ವ್ಯವಹಾರ, ಹಣಕಾಸಿಗೆ ತೊಂದರೆ ಆಗುತ್ತೆ ಅಂತ ಹೇಳಲ್ಲ. ಅದರಿಂದ ಬೇರೆ ಬೇರೆ ವಿಚಾರಗಳಿಗೂ ಕೂಡ ಅದು ಒಂದು ಸಾಂದರ್ಭಿಕವಾಗಿ ಕಾರಣವಾಗುತ್ತೆ. ಯಾಕೆಂದರೆ ಸಿಂಹಲಗ್ನ, ಸಿಂಹರಾಶಿಗೆ ಗುರು ಪಂಚಮ ಜ್ಞಾನ ಸಂತಾನ ಸ್ಥಾನಾಧಿಪತಿಯಾಗಿ ಕರ್ಮದಲ್ಲಿದ್ದು ಸುಖಸ್ಥಾನವನ್ನು ವೀಕ್ಷಣೆ ಮಾಡಿದರೆ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ ಆಗುತ್ತೆ. ವಾಹನದ ಮೇಲಿನ ಇಂಟ್ರೆಸ್ಟ್ಗಳು ಹೆಚ್ಚಾಗುತ್ತೆ. ಇದು ಓದಿನ ಬಗ್ಗೆ ಸ್ವಲ್ಪ ಏಕಾಗ್ರತೆಯ ಕೊರತೆಗಳನ್ನು ಉಂಟು ಮಾಡುತ್ತೆ. ಇದರ ಪರಿಹಾರಕ್ಕೆ ಅಶ್ವತ್ಥ ಪ್ರದಕ್ಷಿಣೆ, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ವರ್ಷಕ್ಕೊಮ್ಮೆ ಜಗದ್ಗುರುಗಳ ದರ್ಶನ ಮಾಡಿ ಪಾದಪೂಜೆ ಇಂತಹ ಸೇವೆಗಳನ್ನು ಮಾಡಿಕೊಳ್ಳೋದು ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಅತ್ಯಂತ ಅವಶ್ಯಕವಾಗುತ್ತೆ. ಇನ್ನು ಮಾತೃಸ್ಥಾನಾಧಿಪತಿಯಾಗಿ ಕುಜ ಅಷ್ಟಮದಲ್ಲಿ ರಾಹುಗ್ರಸ್ತನಾಗೋದ್ರಿಂದ ಸಿಂಹರಾಶಿಯವರಿಗೆ ಸ್ವಲ್ಪ ಮಾತೃವಿನ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಏರುಪೇರುಗಳಾಗೋದಕ್ಕೆ ಜೂನ್ 1ರ ತನಕ ಸ್ವಲ್ಪ ಅವಕಾಶಗಳಿರುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದಕ್ಕೆ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ, ಸುಬ್ರಹ್ಮಣ್ಯನ ದರ್ಶನ ಮಾಡಿ, ಅಭಿಷೇಕ, ಅರ್ಚನೆಯಂತಹ ಸೇವೆಗಳು ಸಿಂಹರಾಶಿಯವರಿಗೆ ಸ್ವಲ್ಪ ಅವಶ್ಯಕವಾಗುತ್ತೆ ಗುರುಗಳೇ. ಇದನ್ನು ಮಾತೃವಿನ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಗಮನಿಸಿಕೊಳ್ಳುವಂತಹ ಅವಶ್ಯಕತೆಗಳು ಖಂಡಿತ ಇರುತ್ತೆ. ಇನ್ನು ಯಾವುದಾದ್ರೂ ಪ್ರಾಪರ್ಟಿ, ವಾಹನ ಇಂಥದ್ದನ್ನು ಖರೀದಿ ಮಾಡುವಂಥದ್ದಿದ್ದರೆ ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಬೇಕು. ಜೂನ್ ಜುಲೈ ತಿಂಗಳ ನಂತರಕ್ಕೆ ಅದನ್ನು ಪೋಸ್ಟ್ಪೋನ್ ಮಾಡಿಕೊಳ್ಳೋದು ಉತ್ತಮ. ಈ ಮಾಸದಲ್ಲಿ ಯಾವುದೇ ವಾಹನ ಖರೀದಿಗಳನ್ನು ಮಾಡದೇ ಇರೋದು ಅಥವಾ ಪ್ರಾಪರ್ಟಿ, ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಅವಾಯ್ಡ್ ಮಾಡಿಕೊಳ್ಳೋದು ಖಂಡಿತ ಶುಭವಾಗುತ್ತೆ. ಇನ್ನು ವಾಹನ ಚಾಲನೆ ಮಾಡುವಂತಹ ವಿಚಾರಗಳು ಬಂದಾಗ ಸಿಂಹರಾಶಿಯವರು ಜೂನ್ 1ರ ತನಕ ಯಾವುದೇ ದೀರ್ಘಕಾಲದ ಪ್ರಯಾಣಗಳು ಅಥವಾ ವಾಹನ ಚಾಲನೆ ಮಾಡುವಂಥದ್ದು, ರಾತ್ರಿ ಪ್ರಯಾಣ ಮಾಡುವಂಥದ್ದು, ರಾಹುಕಾಲದ ಪ್ರಯಾಣಗಳು ಅಥವಾ ಅಮಾವಾಸ್ಯೆಯ ದಿನ ಪ್ರಯಾಣ ಮಾಡುವಂಥದ್ದು, ಇಂಥದ್ದನ್ನೆಲ್ಲ ಆಲ್ಮೋಸ್ಟ್ ಇನ್ನೊಂದು ತಿಂಗಳ ಕಾಲ
ಸಿಂಹರಾಶಿಯವರು ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆ ಬೇಕು. ಚತುರ್ಥಾಧಿಪತಿ ಕುಜ ಅಷ್ಟಮದಲ್ಲಿ ರಾಹುವಿನ ಯುತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಇದನ್ನು ಸ್ವಲ್ಪ ವಿಮರ್ಶೆ ಮಾಡಿದರೆ ಸಿಂಹರಾಶಿಯವರಿಗೆ ಶುಭವಾಗುತ್ತೆ. ಅಥವಾ ಇದಕ್ಕೆ ಪರಿಹಾರಾರ್ಥವಾಗಿ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ, ಸುಬ್ರಹ್ಮಣ್ಯನ ದರ್ಶನ ಮಾಡಿ, ಅಭಿಷೇಕ ಅರ್ಚನೆ ಇಂತಹ ಸೇವೆಗಳನ್ನು ಮಾಡಿಕೊಳ್ಳೋದು ಖಂಡಿತ ಶುಭವಾಗುತ್ತೆ. 5ನೇ ಮನೆ ಜ್ಞಾನ ಸಂತಾನ ಪೂರ್ವಪರ ಪುಣ್ಯ. ಪಂಚಮಾಧಿಪತಿ ಗುರು ಕರ್ಮದಲ್ಲಿದ್ದಾನೆ. ಸಂತಾನದ ಅಂಚಿನಲ್ಲಿರುವವರಿಗೆ ಖಂಡಿತ ಶುಭವಾಗುತ್ತೆ. ಯಾವುದೇ ಹೆಚ್ಚಿನ ಸಮಸ್ಯೆಗಳಿಲ್ಲ. ಗುರು ಆರಾಧನೆ, ಗುರು ಸ್ತೋತ್ರ ಪಠನೆ ಮಾಡುವಂಥದ್ದು ಖಂಡಿತ ಅವಶ್ಯಕವಾಗುತ್ತೆ. ಸಿಂಹರಾಶಿಯವರು ಈ ಒಂದು ಮಾಸದಲ್ಲಿ ಮಾತ್ರ ಸಣ್ಣ ಪುಟ್ಟ ವಿಚಾರಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕು. ಯಾಕೆಂದರೆ 4ನೇ ಮನೆ ಮೇಲೆ ಶನಿ ದೃಷ್ಟಿ ಇದೆ. 4ರ ಅಧಿಪತಿಯಾದ ಕುಜ ಅಷ್ಟಮದಲ್ಲಿ ರಾಹುವಿನ ಯುತಿಯಲ್ಲಿದ್ದಾನೆ. ಕುಜರಾಹುವಿನ ಯುತಿ ಆಗುವಂಥದ್ದಿರುತ್ತೆ. ಇದೆಲ್ಲ ಒಂದು ಪ್ರಾಪರ್ಟಿ, ಮಾತೃವಿನ ಆರೋಗ್ಯ, ಇನ್ನೊಂದು ವಾಹನ ಚಾಲನೆ. ಈ 3 ವಿಚಾರಗಳಿಗೆ ನೇರವಾಗಿ ಸಂಬಂಧಪಡುತ್ತೆ. ಇದನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕಾದಂತಹ ಅವಶ್ಯಕತೆಗಳು ಖಂಡಿತ ಇರುತ್ತೆ. 6ನೇ ಮನೆಯನ್ನು ಶತ್ರು ಋಣ ರೋಗಸ್ಥಾನ. 6ಠ ಭಾವದ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಖಂಡಿತ ಗುರುವಿನ ಒಂದು ದರ್ಶನ ಮಾಡಿದರೆ ಶುಭವಾಗುತ್ತೆ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ ಅಂತ ಹೇಳ್ತೇವೆ. ಸಪ್ತಮದಲ್ಲಿ ಶನಿ ಇರೋದ್ರಿಂದ ಶನಿಯನ್ನು ಮಂದಚಾರ ಅಂತ ಹೇಳ್ತೇವೆ. ಸೊ ಅವನು ಮಾಂಗಲ್ಯ ಸ್ಥಾನದಲ್ಲಿರೋದ್ರಿಂದ ವಿವಾಹ ಇಂತಹ ವಿಚಾರಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗೋದಕ್ಕೆ ಶನಿಯ ಪ್ರಭಾವಗಳು ಹೆಚ್ಚಾಗಿರುತ್ತೆ. ಗುರುಬಲ ಇದ್ದರೂ ಕೂಡ ಶನಿ ವಿವಾಹವನ್ನು ವಿಳಂಬ ಮಾಡಿದರೆ, ಈಗ ಗುರುಬಲ ಕಳೆಯೋದ್ರಿಂದ ವಿವಾಹ ಇಂತಹ ಮಂಗಳ ಕಾರ್ಯಗಳು ಇನ್ನಷ್ಟು ವಿಳಂಬ ಆಗುವಂತಹ ಸಂದರ್ಭಗಳಿರುತ್ತೆ. ಅಥವಾ ಈ ಸಮಯದಲ್ಲಿ ಇಂತಹ ಶುಭ ಕಾರ್ಯಗಳನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆಗಳಿದ್ದಲ್ಲಿ ಜಾತಕದ ಹೊಂದಾಣಿಕೆಗಳನ್ನು ಮಾಡಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಇಲ್ಲದೇ ಇದ್ದರೆ ದಾಂಪತ್ಯ ಜೀವನ ಸ್ವಲ್ಪ ವೈಮನಸ್ಯಗಳಿಗೆ ಕಾರಣವಾಗುತ್ತೆ. ಆರೋಗ್ಯದ ದಂಪತಿಗಳಲ್ಲೂ ಕೂಡ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಉಂಟಾಗುವಂತಹ ಸಂದರ್ಭಗಳು ಇರುತ್ತೆ. ಇದಕ್ಕೆ ಈಶ್ವರನ ಆರಾಧನೆ, ಆಂಜನೇಯನ ದರ್ಶನ, ಶ್ರೀರಾಮನ ಆರಾಧನೆ ಮಾಡುವಂಥದ್ದು, ಸುಂದರಕಾಂಡ ಪಾರಾಯಣ ಇವೆಲ್ಲ ಸಿಂಹರಾಶಿಯವರಿಗೆ ಶುಭವಾಗುತ್ತೆ. ಯಾಕೆಂದರೆ ಸಿಂಹ ಮತ್ತು ಕುಂಭರಾಶಿಯವರಿಗೆ ಸಮಸ್ಯೆ ಆಗೋದೇ ವೈವಾಹಿಕ ಜೀವನಕ್ಕೆ. ಯಾಕೆಂದರೆ ಸಪ್ತಮಾಧಿಪತಿನೇ ಶತ್ರುವಾಗಿ ಕೆಲಸ ಮಾಡ್ತಾನೆ. ಸಿಂಹರಾಶಿಗೆ ಅಧಿಪತಿಯಾದಂತಹ ಸೂರ್ಯನಿಗೆ ಸಪ್ತಮಾಧಿಪತಿ ಶನಿ ಶತ್ರು. ಅದೇ ರೀತಿಯಲ್ಲಿ ಕುಂಭರಾಶಿಗೆ ಅಧಿಪತಿಯಾದಂತಹ ಶನಿಗೆ ಸಪ್ತಮಾಧಿಪತಿ ಸೂರ್ಯ ಶತ್ರುವಾಗಿ ಕೆಲಸ ಮಾಡ್ತಾನೆ. ಆದ್ದರಿಂದ ದಾಂಪತ್ಯ ಜೀವನದ ವಿಚಾರ ಬಂದರೆ ಸಿಂಹರಾಶಿ ಮತ್ತು ಕುಂಭರಾಶಿಯವರಿಗೆ ಗುರುಬಲದ ಅವಶ್ಯಕತೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಇಲ್ಲಾಂದರೆ ಜಾತಕದ ಹೊಂದಾಣಿಕೆಗಳನ್ನು ಹೆಚ್ಚಾಗಿ ಮಾಡಿಕೊಳ್ಬೇಕು. ಇದರ ಅನಿವಾರ್ಯತೆಗಳು ಸಿಂಹರಾಶಿಯವರಿಗೆ ಬಹಳಷ್ಟು ಇರುತ್ತೆ ವೀಕ್ಷಕರೇ. ಅಷ್ಟಮವನ್ನು ಮೃತ್ಯುಸ್ಥಾನ. ರಾಹು ಅಷ್ಟಮದಲ್ಲಿದ್ದಾನೆ. ಜೊತೆಗೆ ಕುಜನ ಸಂಚಾರ ಕೂಡ ಆಗ್ತಾ ಇರುತ್ತೆ. ಆದರೆ ಲಗ್ನ ರಾಶ್ಯಾಧಿಪತಿ ಸೂರ್ಯ ಗುರುಬ್ರಹ್ಮನ ಯುತಿಯಲ್ಲಿರುವಂಥದ್ದು ಇದಕ್ಕೆಲ್ಲ ಒಂದು ಪ್ರೊಟೆಕ್ಷನ್ ಕೊಡುತ್ತೆ. ಇಲ್ಲದೇ ಇದ್ದರೆ ಸಿಂಹರಾಶಿಯವರಿಗೆ ವಾಹನದಿಂದ ತುಂಬ ರಿಸ್ಕ್ಗಳು ಕ್ರಿಯೇಟ್ ಆಗುವಂತಹ ಸಂದರ್ಭ ಇತ್ತು. ಮೃತ್ಯುಸ್ಥಾನದಲ್ಲಿ 2 ಪಾಪಗ್ರಹಗಳು, ಕುಜರಾಹುವಿನ ಸಂಚಾರ ಸ್ವಲ್ಪ ಟೆನ್ಷನ್ಗಳನ್ನು ಕ್ರಿಯೇಟ್ ಮಾಡ್ತಾನೆ ಇರುತ್ತೆ. ಇದಕ್ಕೆ ಸುಬ್ರಹ್ಮಣ್ಯನ ದರ್ಶನ ಮಾಡಿ, ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ, ಅಭಿಷೇಕ ಅಥವಾ ಅರ್ಚನೆ ತಿಂಗಳಲ್ಲಿ ಒಮ್ಮೆ ಮಾಡಿದರೂ ಕೂಡ ಸಾಕಾಗುತ್ತೆ. ಇದನ್ನು ಗಮನಿಸ್ಕೊಳ್ಳಿ ವೀಕ್ಷಕರೇ. 9ನೇ ಮನೆಯನ್ನು ಭಾಗ್ಯಸ್ಥಾನ. ಆಲ್ಮೋಸ್ಟ್ ಮೇ 14ರ ತನಕ ಭಾಗ್ಯೋದಯವಾಗುತ್ತೆ. ಸೂರ್ಯ ಉಚ್ಚ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಲಗ್ನ ರಾಶ್ಯಾಧಿಪತಿ ಉಚ್ಚನಾಗಿರ್ತಾನೆ. ತದನಂತರ ಗುರುವಿನ ಯುತಿಯಲ್ಲಿ ಸಂಚಾರ ಮಾಡ್ತಾನೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗ, ವಿಶೇಷ ಸ್ಥಾನಮಾನ, ದೊಡ್ಡ ಪ್ರಮಾಣದ ಹುದ್ದೆಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಸಿಂಹರಾಶಿಯವರು ಬಹಳ ಸಮಯದಿಂದ ವೆಯ್ಟ್ ಮಾಡ್ತಾ ಇರುವಂಥದ್ದು ಕರ್ಮ ಉದ್ಯೋಗದಲ್ಲಿ ಸಕ್ಸಸ್ ಅಥವಾ ಭಾಗ್ಯೋದಯ, ಇದನ್ನೆಲ್ಲ ಖಂಡಿತ ಕಾಣೋದಕ್ಕೆ ಸಾಧ್ಯ. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ. ಈ ಮಾಸದಲ್ಲಿ ಸಿಂಹರಾಶಿಯವರಿಗೆ ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿಗಳು ಖಂಡಿತವಾಗ್ಲೂ ಇದೆ. ನಿರೀಕ್ಷೆಗೂ ಮೀರಿದ ಯಶಸ್ಸುಗಳನ್ನು ಉದ್ಯೋಗದಲ್ಲಿ ಕಾಣೋದಕ್ಕೆ ಖಂಡಿತ ಸಾಧ್ಯ. ಏಕಾದಶವನ್ನು ಲಾಭಸ್ಥಾನ. ಲಾಭಾಧಿಪತಿ ಬುಧ ಭಾಗ್ಯದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಈ ತಿಂಗಳ 10ನೇ ತಾರೀಕಿನ ನಂತರ ಭಾಗ್ಯೋದಯವಾಗುತ್ತೆ. ಅತಿ ಹೆಚ್ಚಿನ ಲಾಭಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಈ ಗುರುಬಲ ಸಿಂಹರಾಶಿಯವರಿಗೆ ಏನಾದರೂ ವಿಶೇಷವಾಗಿ ಸಪೋರ್ಟ್ ಮಾಡೋದಾದರೆ ಕರ್ಮ ಉದ್ಯೋಗಕ್ಕೆ ಅಭಿವೃದ್ಧಿಯನ್ನು ಕೊಡ್ತಾನೆ. ಕುಟುಂಬ ಸ್ಥಾನ ನೋಡೋದ್ರಿಂದ ಕುಟುಂಬದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ಬೋದು. ಪ್ರಾಪರ್ಟಿ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳೋದ್ರಿಂದ ವಾಹನದಿಂದ ಅಭಿವೃದ್ಧಿಗಳನ್ನು ಪಡ್ಕೊಳ್ಬೋದು. ಕೇವಲ ಇದೊಂದು ತಿಂಗಳು ಮಾತ್ರ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ವಾಹನವಿದ್ದ ವಿಚಾರಗಳಿಗೆ ಸ್ವಲ್ಪ ಎಚ್ಚರಿಕೆಗಳನ್ನು ಕೊಡಬೇಕು. ವ್ಯಯಭಾವವನ್ನು ಮೋಕ್ಷ ಸ್ಥಾನ ಅಂತ ಹೇಳ್ತೇವೆ.
ಗುರುಬ್ರಹ್ಮ ಕರ್ಮದಲ್ಲಿದ್ದಾಗ ಗುರುತರವಾದ ಕರ್ಮಗಳನ್ನು ಮಾಡಿದರೆ, ಅಂದರೆ ದೇವತಾ ಕಾರ್ಯಗಳನ್ನು ಮಾಡಿದರೆ ಪುಣ್ಯ ಸಂಪಾದನೆ ಮಾಡೋದಕ್ಕೆ ಖಂಡಿತ ಶುಭವಾಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಸಿಂಹ ರಾಶಿಯವರಿಗೆ ಅತಿಶಯವಾದ ಶುಭ ಫಲಗಳನ್ನು ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.